ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಬಟನ್ನ ಆನ್ ಮಾಡ್ಕೊಳ್ಳಿ. ಆಗ ನನ್ನೆಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ. ಹಾಗಾದರೆ ನಾನಿವತ್ತು ಏನು ವಿಶೇಷ ವಿಡಿಯೋ ತಂದಿದ್ದೀನಿ ಅಂದರೆ, ರಾಯರು ನಿಮ್ಮ ಕನಸಿನಲ್ಲಿ ಬಂದರೆ ಶುಭ ಸೂಚನೆನಾ ಏನು ಅಂತ ನಿಮ್ಮ ಮನಸ್ಸನ್ನೇ ಎಲ್ಲರಿಗೂ ಗೊಂದಲ ಇರುತ್ತಲ್ವ. ಅದನ್ನು ನಾನು ಹೇಳ್ತೀನಿ ಕೇಳಿ, ನಿಮ್ಮ ಮನಸ್ಸಿನಲ್ಲಿರೋ ಗೊಂದಲವನ್ನೆಲ್ಲ ಪರಿಹರಿಸಿಕೊಳ್ಳಿ. ಈ ವಿಡಿಯೋವನ್ನು ಗುರು ರಾಘವೇಂದ್ರ ಭಕ್ತರಿಗೆ, ರಾಯರ ಭಕ್ತರಿಗಾಗಿ ಅರ್ಪಿಸ್ತಿದ್ದೇನೆ. ಮೊದಲು ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಈಗಾಗಲೇ ಸಾಕಷ್ಟು ಬಾರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡಿರಬಹುದು. ಹಾಗೆ ರಾಯರು ಕಲಿಯುಗದ ಕಾಮಧೇನು ಅಲ್ವಾ, ನಿಮ್ಮೆಲ್ಲರಿಗೆ ಗೊತ್ತೇ ಇರೋದಲ್ವಾ. ರಾಯರು ನಾವು ಕರೆದ್ರೆ ನಮ್ಮ ಕಷ್ಟ ಎಲ್ಲ ಪರಿಹರಿಸ್ತಾರೆ. ರಾಯರನ್ನು ಪೂಜಿಸುವುದರೆ ಕಷ್ಟಗಳು ತೊಂದರೆಗಳು ಬೇಗ ದೂರವಾಗುವುದು. ನಾವೆಲ್ಲರೂ ರಾಯರನ್ನು ಪೂಜಿಸುತ್ತೇವೆ ಅಲ್ವಾ. ನೀವೆಲ್ಲರೂ ಯಾರ್ಯಾರು ರಾಯರನ್ನು ಪೂಜಿಸ್ತೀರಾ ಅವರೆಲ್ಲರಿಗಂತೂ ಗೊತ್ತೇ ಇರುತ್ತೆ ಅಲ್ವಾ, ರಾಯರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಕಷ್ಟನ ಪರಿಹರಿಸ್ತಾರೆ ಅಂತ. ರಾಯರು ಕನಸಿನಲ್ಲಿ ಬಂದರೆ ಅದು ಶುಭ ಸೂಚನೆಯಾಗಿದೆ. ಇದರರ್ಥ ರಾಯರು ನಿಮ್ಮ ಭಕ್ತಿಗೆ ಒಲಿದಿದ್ದಾರೆ ಮತ್ತು ಅವರು ನಿಮ್ಮೊಂದಿಗೆ ಸದಾಕಾಲ ಇರುತ್ತಾರೆ ಎಂದು ಸಂಕೇತವಾಗಿ ಕನಸಿನಲ್ಲಿ ಬಂದು ನಿಮಗೆ ಸೂಚನೆ ಕೊಡುತ್ತಾರೆ. ಹಾಗೆ ಮಂತ್ರಾಕ್ಷತೆ ಪಡೆಯುವುದು ಅಥವಾ ರಾಯರ ಬೃಂದಾವನ ನೋಡುವುದು ಅಥವಾ ತುಳಸಿ ಗಿಡ ನೋಡುವುದು ಅದು ನಿಮಗೆ ಒಳ್ಳೆ ಸಂಕೇತ ಆಗಿರುತ್ತೆ. ನೀವು ಭಯಪಡುವ ಅವಶ್ಯಕತೆ ಏನಿರುವುದಿಲ್ಲ. ನೀವು ಜೀವನದಲ್ಲಿ ಬಯಸಿದ ಎಲ್ಲನೂ ಕೂಡ ನಿಮಗೆ ಶೀಘ್ರದಲ್ಲೇ ನಿಮಗೆ ಸಿಗ್ತಾ ಇದೆ ಎಂಬ ಶುಭ ಸೂಚನೆಯನ್ನು ರಾಯರು ಕನಸಿನಲ್ಲಿ ಬಂದು ನಿಮಗೆ ಸೂಚಿಸುತ್ತಿದ್ದಾರೆ. ಹಾಗಾದರೆ ಶುಭ ಸೂಚನೆ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡರೆ ಮಂತ್ರಾಕ್ಷತೆ ನೀಡುವುದು ಅಥವಾ ಅವರ ಬೃಂದಾವನವನ್ನು ನೋಡುವುದು ಮಂಗಳಕರವಾಗಿದೆ. ಹಾಗೆ ರಾಯರ ಆಶೀರ್ವಾದ ಇದು ರಾಯರು ನಿಮ್ಮ ಭಕ್ತಿಗೆ ಒಲಿದಿದ್ದಾರೆ ಎಂಬುದು ಮತ್ತು ಜೀವನದಲ್ಲಿ ಅವರ ಕೃಪೆ ಸದಾಕಾಲ ಇರುತ್ತದೆ ಎಂಬ ಸಂಕೇತವಾಗಿರುತ್ತದೆ. ಹಾಗೆ ಪರಿಪೂರ್ಣವಾಗಿ ನೀವು ಜೀವನದಲ್ಲಿ ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಾ ಅದನ್ನು ಪಡೆಯುವ ಮುನ್ನ ಇಂತಹ ಕನಸುಗಳೆಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ. ಇವಾಗ ನಿಮ್ಮ ಗೊಂದಲಕ್ಕೆಲ್ಲ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಹೇಳ್ಕೊಡ್ತೀನಿ. ರಾಯರು ಕನಸಿನಲ್ಲಿ ಬಂದರೆ ನೀವು ಯಾರು ಹೆದರಬೇಕಾಗಿಲ್ಲ. ಹಾಗೆ ಅಯ್ಯೋ ಕನಸಿನಲ್ಲಿ ಬಂದರು ನಾವೇನಾದರೂ ತಪ್ಪು ಮಾಡಿಬಿಟ್ಟಿದ್ದೀವ ಅಂತ ಏನು ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ರಾಯರಿಗೆ ಹುಣ್ಣಿಮೆಯ ಪೂಜೆ ಸರಳವಾಗಿ ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿ ಮತ್ತು ರಾಯರಿಗೆ ಒಂದು ಗ್ಲಾಸಲ್ಲಿ ನೀರಿಟ್ಟು ಅದಕ್ಕೆ ತುಳಸಿ ಎಲೆಯನ್ನು ಹಾಕಿ ಮನೆಗೆಲ್ಲ ಚಿಮುಕಿಸಿದ್ರೆ ಶುಭಕರವಾಗುತ್ತೆ. ಹಾಗೂ ಗಣೇಶನಿಗೆ ಪೂಜೆ ಸಲ್ಲಿಸಿ, ಮನೆ ದೇವರಿಗೆ ಕೂಡ ಪೂಜೆ ಸಲ್ಲಿಸಿ ನಂತರ ರಾಯರಿಗೆ ಪೂಜೆ ಮಾಡಿ. ಮತ್ತು ನಿಮಗೇನಾದರೂ ಇಷ್ಟಾರ್ಥ ಸಿದ್ಧಿ ಏನಾದರೂ ಇದ್ದರೆ ಕಡಲೆಕಾಳು ಹಾರವನ್ನು ಸಂಜೆನೇ ನೀವು 21 ಕಡಲೆಕಾಳನ್ನು ರಾತ್ರಿನೇ ನೆನೆಸಿ ಅದನ್ನು ಹಾರ ಮಾಡಿ ರಾಯರಿಗೆ ಹಾಕಿದ್ರೆ ಶುಭ ಸೂಚನೆಯಾಗುತ್ತೆ. ಹಾಗೆ ಅದನ್ನು ತೆಗೆದ ಮೇಲೆ ಡಸ್ಟ್ಬಿನ್ಗೆ ಹಾಕಬಾರ್ದು. ನಿಮ್ಮ ಮನೆ ಕಡೆ ಪಕ್ಕ ಎಲ್ಲಾದರೂ ಹಸು ಇದ್ದರೆ ಹಸುಗೆ ಕೊಟ್ಬಿಡಿ. ಹಾಗೆ ಇವತ್ತು ರಾಯರಿಗೆ ಹುಣ್ಣಿಮೆ ಪೂಜೆ ಆಗಿರೋದರಿಂದ ಹಣ್ಣು ಹೂವು ಹಾಗೆ ಎಲೆ ಅಡಿಕೆ ತಟ್ಟೆಯಲ್ಲಿ ಇಟ್ಟು ನೈವೇದ್ಯ ಕೂಡ ಮಾಡಿ ಅದನ್ನು ನಂತರ ಪ್ರಸಾದವಾಗಿ ಮನೆಯಲ್ಲಿರೋರಿಗೆಲ್ಲ ಕೊಡಬೇಕು. ಈ ವಿಡಿಯೋ ಇಷ್ಟ ಆಯ್ತಲ್ವ, ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ರಾಯರ ಭಕ್ತರು ಯಾರ್ಯಾರಿದ್ದೀರಾ ಅವರೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ, ನಾನು ಅದೇ ವಿಡಿಯೋನ ಹಾಕ್ತೀನಿ. ನನ್ನೆಲ್ಲ ವಿಡಿಯೋಗಳು ಇಷ್ಟ ಆಗಿದೆ ಅಲ್ವಾ, ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಎಷ್ಟು ತಿಳಿದಿದೆ ಅದನ್ನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.